ನಮಸ್ಕಾರ ಅನ್ಕೊಂಡಿವ ಎಲ್ರಿಗೂ. ಇವತ್ತು ನಮ್ಮ ಗಿಲ್ಕಿ ಜೊತೆ ಕೊನೆ ರೈಡ್ ಹೋಗ್ತಾ ಇದ್ದೀನಿ ಗುರು. ಆಲ್ಮೋಸ್ಟ್ 10 ವರ್ಷದ ಸಂಬಂಧ ಕೊನೆ ಆಗ್ತಾ ಇದೆ. ನಾನಿವತ್ತು ಹೋಗ್ತಾ ಇರೋದು ವಿಂಟೇಜ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಬ್ಯಾಂಗ್ಳೂರ್ ವಿಂಟೇಜ್ ಕ್ಲಬ್ ಹಾಗೂ ಬೆಂಗಳೂರು RD 350 ಕ್ಲಬ್ ಹಾಗೂ ಇನ್ನೂ ಒಂದೆರಡು ಆಲ್ ಇಂಡಿಯಾ ಬೈಕಿಂಗ್ ಕ್ಲಬ್ ಎಲ್ಲ ಸೇರಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನನಗಿದೆ ವಿಂಟೇಜು, ಸೊ ನಮ್ಮ RTR ಅಲ್ಲಿ ವಿಂಟೇಜ್ ಡೇನ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇಲ್ಲೇನೋ ಸರಿಯಾಗಿ ಆಕ್ಸಿಡೆಂಟ್ ಆಗಿದೆ. ಸುಮ್ಮನಳ್ಳಿ ಬಿಡಿದ್ಮೇಲೆ ಎಲ್ಲ ಕೆಳಗೆ ಬಗ್ಗೆ ನೋಡ್ತಾವ್ರೆ. ಏನು ಕೆಳಗೆ ಹಾರೊಟ್ಟೋದ್ನ ಏನಾದ್ರು ಹೆಲ್ಪ್ ಮಾಡೋದ? ಏನಾಗಿಲ್ಲ, ಲೈಟಾಗಿ ಬಿದ್ದಿದ್ದಾರೆ. ಬಟ್ ಜನ ಮಾತ್ರ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೆಲ್ಪ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ. ನಾವು ಅದನ್ನು ಕಾಂಟೆಂಟ್ ಮಾಡ್ಕೊಳಕ್ಕೆ ಹೋಗೋದು ಬೇಡ. ನೆನ್ನೆ ಒಂದು ರೀಲ್ ನೋಡ್ತಾ ಇದ್ದೆ ಗುರು. ಒಬ್ಬ ವೀಲಿ ಮಾಡಿಕೊಂಡು Z900ನ ಕ್ರ್ಯಾಶ್ ಮಾಡ್ಕೋತಾನೆ. ಎಷ್ಟು ಜನ ಓಡೋಗ್ತಾರೆ. ಅದು ಆ್ಯಕ್ಚುಲಿ ವಿಡಿಯೋ ಮಾಡ್ತಿದ್ದೆ ಜನ ವೀಲಿ ಮಾಡ್ತಾನೆ ಅಂತ. ಓಕೆ, ಅವ್ನು ಹೋಗಿ ಕ್ರ್ಯಾಶ್ ಆಗಿ ಬೀಳ್ತಾನಲ್ಲ, ಅಲ್ಲೋಗಿ ಹೆಲ್ಪ್ ಮಾಡ್ತಲ್ಲ ಯಾರು, ಎಲ್ಲ ಕಾಂಟೆಂಟ್ ಮಾಡ್ಕೋತಾವ್ರೆ. ಕಾಂಟೆಂಟ್ बहुत ज़्यादा खतरनाक क्रैश हुआ है भाई. ओह शिट मैन. ಸೊ ಈಗಿನ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾರೋ ಕೆಳಗೆ ಬಿದ್ದವನೇ ಅವನಿಗೆ ಕೈ ಹಿಡ್ದು ಎತ್ತಾನ ಅನ್ನಲ್ಲ, ಅದನ್ನ ಕಾಂಟೆಂಟ್ ಮಾಡೋಣ ಅಂತ ಅನ್ಕೋತಾರೆ. ಸೊ ಆಸ್ ಎ ಕಾಂಟೆಂಟ್ ಕ್ರಿಯೇಟರ್ ನಾವು ಅಷ್ಟೊಂದು ಕಾಂಟೆಂಟ್ ಮೇಲೆ ನಿಗಾ ವಹಿಸೋದು ಬೇಡ. ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಸಹಾಯ ಮಾಡೋಕ್ಕಾದ್ರೆ ಮಾಡೋಣ, ಇಲ್ಲ ಅಂದರೆ ಸುಮ್ಮನಿರೋಣ. ಅದು ಬಿಟ್ಟು ಯಾರೋ ಒಬ್ಬ ಬಿದ್ದಿರೋನ್ನ ಕಾಂಟೆಂಟ್ ಮಾಡ್ಕೊತಾರಲ್ಲ ಅಂತ ಜನಕ್ಕೆ ಏನು ಹೇಳ್ತೀರಾ? ಉಗಿರಿ ಮಕ್ಕೆ. ಇದು ಬರೀ ಕಾಂಟೆಂಟ್ ಕ್ರಿಯೇಟರ್ಸೇ ಮಾಡ್ತಾರೆ ಅಂತಲ್ಲ ಸ್ವಾಮಿ, ಯಾರ ಹತ್ರ ಫೋನ್ ಇರುತ್ತೋ ಎಲ್ಲ ಅದೇ ಮಾಡೋದು ಇವಾಗ. 100 ಮೋಸ್ಟ್ಲಿ ನಿಮ್ಮದು ಕೊನೆಯ ಬಾರಿ 100 ಟಚ್ ಮಾಡ್ತಾ ಇದ್ದೀನಿ ಗಿಲ್ಕೆಯಲ್ಲಿ. ಬಂದಪ್ಪ, ಕಬ್ಬನ್ ಪಾರ್ಕ್ ಹತ್ರ ಇದ್ದೀನಿ. ರೈಟ್ ಸೈಡಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ನನ್ನ ರಾತ್ರಿ CSK ಮ್ಯಾಚು ಮಸ್ತಾಗಿತ್ತು. ಇಲ್ಲೊಂದು ಸಮುರಾಯಿ ಗ್ಯಾಂಗ್ ಜೊತೆ ಬರ್ತಾ ಇದ್ದೀನಿ. ಎಲ್ಲರೂ 1MG ಮಾಲ್ಗೆ ರ್ಯಾಲಿಗೆ ಹೋಗಿದ್ದಾರೆ. ಸೊ ನಾನು ಇವ್ರನ್ನೇ ಜಾಯ್ನ್ ಆಗ್ತಾ ಇದ್ದೀನಿ. ನಾವಿವತ್ತು ಕಬ್ಬನ್ ಪಾರ್ಕ್ ಹತ್ರ ಇರೋ 6 AM ದಿ ನಂಬರ್ 1 ಮೋಟರ್ ಸೈಕ್ಲಿಂಗ್ ಸ್ಟೋರ್ ಅಲ್ಲಿ ಆರ್ಗನೈಸ್ ಆಗಿರೋ ವಿಂಟೇಜ್ ಡೇನ ವಿಟ್ನೆಸ್ ಮಾಡೋದಕ್ಕೆ ಬಂದಿದ್ದೀವಿ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಲೆಫ್ಟಿಂದ ಸುಜುಕಿ ಸಮುರಾಯ್ ಆ್ಯಂಡ್ ಬೇರೆ ಬೇರೆ ಗಾಡಿಗಳಿದ್ದಾವೆ. ಇಲ್ಲಿಂದ ಆ್ಯಕ್ಚುಲಿ ವಿಂಟೇಜ್ ಬೈಕ್ಸ್ಗಳು ನೋಡ್ತೀರಾ. RX 135, ಇಲ್ಲಿ ಜಾವಾ ಇದೆ, RZR ಇದೆ, ಪ್ಯೂರ್ ಸ್ಪೋರ್ಟ್ಸ್ ಇದು 135ನೇ, RD 350 ಇದೆ, ಲ್ಯಾಂಬ್ರೆಟಾ 150 ಇದೆ, ಚೇತಕ್, ಪ್ರಿಯಾ, ವಿಜಯ್ ಸೂಪರ್. ಇಲ್ಲಿ ನೋಡಿ ರಾಜದೂತ್ ಹಂಗೆ ಪೇಂಟ್ನ ಮೇಂಟೈನ್ ಮಾಡಿದ್ದಾರೆ. ಇನ್ನೊಂದು ರೋಡ್ ಕಿಂಗ್ ಇದೆ, ಇಲ್ಲಿ 135 ಇದೆ. ಅಲ್ಲಿ ಹಳೇ ಬುಲೆಟ್ ಇದು ನೋಡಿ, ಲೆಫ್ಟ್ ಸೈಡ್ ಬ್ರೇಕು, ರೈಟ್ ಸೈಡ್ ಗೇರ್ ಇದೆ. ನಿಮ್ಗೆ ಇಲ್ಲಿ ಒಂದು ಸೂಪರ್ ಬೈಕ್ ಕವರೇಜ್ ಇದೆ ನೋಡಿ. ನೋಡೋದಕ್ಕೆ ಲ್ಯಾಂಬ್ರೆಟಾ ಇದು, ಆದರೆ RD 350 ಇಂಜಿನ್ನ ಸ್ವಾಪ್ ಮಾಡಿ ಹಾಕಿದ್ದಾರೆ ನೋಡಿ. ಇಲ್ಲಿ ಎಕ್ಸಾಸ್ಟು ಕೂಡ ಚೇಂಬರ್ ಎಕ್ಸಾಸ್ಟು, ಡ್ಯುಯಲ್ ಚೇಂಬರ್ ಎಕ್ಸಾಸ್ಟ್ ಇದೆ. RD 350 ಇಂಜಿನ್ ಹಾಕಿದ್ದಾರೆ. ಗೇರ್ ಲಿವರ್ ಇಲ್ಲಿದೆ ನೋಡಿ. ಲ್ಯಾಂಬ್ರೆಟಾಗೆ ಗೇರ್ ಇಲ್ಲಿ ಹಾಕ್ಬಿಟ್ಟು ಮಾಡಿದ್ದಾರೆ. ಆ್ಯಂಡ್ ರೇಡಿಯೇಟ್ರ್ ಹಾಕಿದ್ದಾರೆ, ಲಿಕ್ವಿಡ್ ಕೂಲ್ ಮಾಡಿದ್ದಾರೆ. ಚೆನ್ನಾಗಿ ಏರ್ ವೆಂಟಿಲೇಷನ್ ಇರಲಿ ಅಂತ ಮೆಶ್ಶು ಕೂಡ ಓಪನ್ ಮೆಶ್ ಹಾಕಿದ್ದಾರೆ. ಅದರಲ್ಲೂ ಯಮಹಾ ಲೋಗೋ ಬರ್ಸಿದ್ದಾರೆ, ಮಸ್ತು. ಆ್ಯಂಡ್ ಡಿಸ್ಕ್ ಸೆಟಪ್ ನೋಡಿ ಏನು ಸಖತ್ತಾಗಿದೆ. ಲಿಟ್ರಲಿ ಇದು ಹಾರ್ಟ್ RD 350. ಹೊರಗಡೆ ನೋಡೋಕ್ಕೆ ಮಾತ್ರ ಲ್ಯಾಂಬ್ರೆಟಾ. ತುಂಬ ಫೇಮಸ್ ಇವರು. ಈ ಥರ ಕೆಲಸ ಈಸಿಯಾಗಿ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬರು ಮೆಕ್ಯಾನಿಕ್ ಇದನ್ನು ಶುರು ಮಾಡಿ ಕೊನೆಗೆ ಕಂಪ್ಲೀಟ್ ಮಾಡೋಕ್ಕಾಗದೆ ಬಿಟ್ಟಿದ್ದನ್ನು ಇವ್ರು ತೊಗೊಂಡು ರೆಡಿ ಮಾಡಿಸಿದಾರಂತೆ. ಸೆಕ್ಸಿ ಆಗಿದೆ ನೋಡಿ. ಮೀಟ್ರಲ್ಲಿ 120 ತೋರಿಸ್ತಾ ಇದೆ, ಬಟ್ ಐ ಆಮ್ ಶ್ಯೂರ್ ಪಕ್ಕ ಹೊಡೆದ್ರೆ ಇನ್ನೂ ಮಸ್ತಾಗಿ ಹೋಗುತ್ತೆ. ಏನ್ರಿ ಇದು ಕತೆ? ಲ್ಯಾಂಬ್ರೆಟಲ್ಲಿ ಚೇತಕ್ ಗಾಡಿಗಳ ಥರ ಇಲ್ಲಿ ಕುತ್ಕೊಂಡು ಬರೀ ಬ್ರೇಕ್ ಹೊಡೆಯೋದಲ್ಲದೆ ಗೇರ್ನು ಇಲ್ಲೇ ಶಿಫ್ಟ್ ಮಾಡ್ಕೊಬೋದು ನೋಡಿ. ಅಪ್ಪು ಡೌನು ಇಲ್ಲೇ ಮಾಡ್ಕೊಬೋದು. ಈ ಥರ ಇಂಜಿನಿಯರಿಂಗು ಯಾವ ಕಂಪ್ನಿಯವರು ಮಾಡೋಕ್ಕಾಗಲ್ಲ ಗುರು. ಎಷ್ಟು ಕ್ಲೀನಾಗಿ ಕೂರಿಸಿದ್ದಾರೆ ನೋಡಿ. ಇಂಜಿನ್ ಒಳಗಡೆಯಿಂದ ಕೂರಿಸಿ ಎಕ್ಸಾಸ್ಟ್ ಎಲ್ಲ ಎಷ್ಟು ಕ್ಲೀನಾಗಿ ಸೆಟಪ್ ಮಾಡಿಕೊಂಡು ಗೇರ್ ಲಿವರ್ ಹಾಕ್ಕೊಂಡು ಮಸ್ತು. ಅಲ್ಲಿ ಇನ್ನೊಂದು ಶೋಗನ್ ಇದೆ, ಇಲ್ಲೊಂದು ಶೋಗನ್ ಇದೆ. ಈಗ ನಾವು ಒಳಗಡೆ ಎಂಟ್ರಿ ಕೊಡೋಣ. ಈವೆಂಟ್ ಶುರು ಆಗ್ತಾ ಇದೆ. ಈ ಮೋಟ್ರ್ ಸೈಕ್ಲಿಂಗ್ ಸ್ಟೋರಲ್ಲಿ
ಸಾಕದಾಗಿ ಆರ್ಟ್ ಮಾಡಿದ್ದಾರೆ ಸ್ಪೇರ್ ಪಾರ್ಟ್ಸಿಂದ. ನಿಮ್ಗೆ ಇಲ್ಲಿ ಬಂದಿರೋ ಸ್ಪೆಷಲ್ ಗಾಡಿಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ. ಇಲ್ಲೊಂದು SD ರೋಡ್ ಕಿಂಗ್ ಇದೆ ಪೂನಾಚ ಅವ್ರದ್ದು. ಇದರಲ್ಲಿ ನನಗೆ ಅಟ್ರಾಕ್ಟಿವ್ ಅನಿಸಿದ್ದು ಈ ಬೀಗ. ನಾವೆಲ್ಲ ನಮ್ಮ ಮನೆಗಳಿಗೆ ಬೀಗ ಹಾಕೋತೀವಿ, ಇವರು ಹ್ಯಾಂಡಲ್ ಹಾಕ್ನೆ ಇಷ್ಟು ದೊಡ್ಡ ಬೀಗದಿಂದ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಬಜಾಜ್ 150 ನಂಬರ್ ನೋಡ್ರಿ ಏನು ಸೈಕಾಗಿದೆ, MEN 186. ಈ ಥರ ನಂಬರ್ ಸಿಗೋದು ಅಪರೂಪ, ಈ ಥರ ಗಾಡಿ ಸಿಗೋದು ಅಪರೂಪ. ಹಾನ್ ನೋಡಿ ಫ್ಲವರ್ ಡಿಸೈನ್ ಇದೆ, ಬರೀ 3 ಗೇರ್ ಗಾಡಿ ಇದು. ನೆಕ್ಸ್ಟ್ ಬರೋದು ಇಂಡಿಯಾಲೇ ಒನ್ ಆ್ಯಂಡ್ ಓನ್ಲಿ ಬೈಕ್ CZ 125 1947 ಮಾಡೆಲ್ ಗಾಡಿ ಇದು. ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ಅಂದರೆ ಫಸ್ಟ್ ಪಾಂಪ್ ಮಾಡಿಬಿಡೋಣ ನೋಡಿ. ಒಳ್ಳೆ ಸೈಕಲ್ ಥರ ಇದೆ, ಸಿಕ್ಕಾಪಟ್ಟೆ ಹೈಟ್ ಕಮ್ಮಿ ಇದೆ. ಇದು 3 ಗೇರ್ ಗಾಡಿನೇ. ಕಾರ್ಬ್ರೇಟ್ರ್ ನೋಡಿ, ಇದೇ ಕಾರ್ಬ್ರೇಟ್ರು. ಏರ್ ಫಿಲ್ಟ್ರ್ ಎಲ್ಲಿದೆ ಎಲ್ಲರೂ ಗೆಸ್ ಮಾಡ್ತೀರಾ? ಈ ಮೆಟಲ್ ಇದೆಯಲ್ಲ ಇದೇ ಏರ್ ಫಿಲ್ಟ್ರು. ಇಲ್ಲೊಂದು ಸಣ್ಣ ಮೆಶ್ ಇದೆ. ಸೊ ನೀವು ಪ್ರತಿ ಸರಿ ಏರ್ ಫಿಲ್ಟ್ರು ರಿಪ್ಲೇಸ್ ಮಾಡೋದೇನಿಲ್ಲ, ಕಾರ್ಬು ಏರ್ ಫಿಲ್ಟ್ರ್ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಮುಗ್ದೋಯ್ತು. ಸಿಂಪಲ್ ಟೆಕ್ನಾಲಜಿ, ತುಂಬ ಸಿಂಪಲ್ಲಾಗಿ ಮಾಡಿರೋ ಗಾಡಿ ಇದು. 1947 ಗುರುವೆ, ನಾವಲ್ಲ ನಮ್ಮ ಅಪ್ದಿರೋ ಹುಡ್ದಿರೋ ಕಾಲ, ನಮ್ಮ ತಾತನ ಕಾಲದ ಗಾಡಿ ಇದು. ನೆಕ್ಸ್ಟ್ ಬಂದು ಲ್ಯಾಂಬ್ರೆಟಾ 150 MYV 307. ಸ್ಟೈಲ್ ನೋಡ್ರಿ, ಇದು ಫ್ರಂಟ್ ಮಡ್ಗಾಡ್ ಸ್ಟೈಲು. ವೀಲ್ ಆ ಕಡೆ ತಿರುಗಿಸಿದ್ದಾರೆ, ಸಖತ್ತಾಗಿದೆ. ಅದ್ರ ಕಾರ್ಬ್ರೇಟ್ರ್ ಇಲ್ಲಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಬಾಬಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಈ ಗಾಡಿನೂ ಫೇಮಸ್ಸೇ. ನೆಕ್ಸ್ಟ್ ಬಂದು BSA GT50 ಬಾಂಡ್. ಇದು ಫೇಮಸ್ ಗಾಡಿ. ಮೋಸ್ಟ್ಲಿ ಇದೆರಡು ವಿಶಾಲ್ ಬಾಯ್ ಇದೆ ಅನ್ಕೋತೀನಿ. ಅದು RD 350. ನೆಕ್ಸ್ಟ್ ಬಜಾಜ್ ಚೇತಕ್. ಎಲ್ಲಾದ್ರದ್ದು ಒಂದು ಕಾಂಪಿಟೇಷನ್ ಶುರು ಆಗುತ್ತೆ, ಯಾವ ಗಾಡಿ ತುಂಬ ಚೆನ್ನಾಗಿದೆ ಅಂತ ವೆಯ್ಟ್ ಮಾಡಿ. I am more than an influencer, I am into collection. Actually the story was interesting. My dad was acting in a Kannada movies as a dubbing of Shivraj Kumar. He was doing stunt. The oldest bike I have is a 1932 DKW. The front suspension runs on rubber bands. ಸೊ ಇವಾಗ ವಾಪಸ್ಸು ಮನೆಗೆ ಹೋಗೋ ಸಮಯ. 6KIOM ಸ್ಟೋರಿಂದ ಮನೆ ಕಡೆ ಹೋಗುವ. ಇವೆಂಟು ನಿಮಗೆ ಜಾಸ್ತಿ ಕವರೇಜ್ ಕೊಟ್ಟಿಲ್ಲ, ನಾನು ಮೇಲ್ಮೇಲೆ ಕೊಟ್ಟಿದ್ದೀನಿ. ಸೊ ಐ ಹೋಪ್ ಯು ಲೈಕ್ ಡಿಟ್ ಅಂತ ಹೇಳ್ತಾ ನಾವು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಲವ್ ಯು ಆಲ್, ಸಿ ಯು ಆಲ್, ಟೇಕ್ ಕೇರ್, ಬಾಯ್.